ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವ್ರನ್ನ ನಾವು ನೋಡ್ತಿರ್ತೇವೆ, 10 ಪೈಸೆ ಇಲ್ಲ ಅಂದ್ರೂ ಕೂಡ ಬದುಕು ಕಟ್ಟತಕ್ಕಂಥ ತಾಕತ್ತನ್ನು ಅವ್ರಿಗೆ ಕೊಟ್ಟಿರುತ್ತೆ. ನಾವು ನೋಡಿರ್ತೇವೆ ಕೆಲವು ರಾಶಿಗಳಿಗೆ ಅಂಥದ್ದೊಂದು ತಾಕತ್ತು. ಅದು ಒಂದು 50ನೇ ವಯಸ್ಸಲ್ಲಾದರೂ ಇಲ್ಲ 60ನೇ ವಯಸ್ಸಿನಲ್ಲಾದರೂ ಇಲ್ಲ 70ನೇ ವಯಸ್ಸಿನಲ್ಲಾದರೂ ಸಿಂಗಲ್ ಮ್ಯಾನ್ ವಿತೌಟ್ ಎನಿಬಡಿ ಸಪೋರ್ಟ್, ವಿತೌಟ್ ಎನಿ ಮಾರಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಅನ್ನತಕ್ಕಂಥದ್ದು ದೈವ ಅವರ ಜೊತೆಯಲ್ಲಿ ನಿಂತು ನಡೆಸ್ತಕ್ಕಂಥದ್ದಾಗುತ್ತೆ. ಕರ್ಮಣೆ ಅಕರ್ಮಣೆ ನಾವು ಮಾಡ್ತಿದ್ದೀವಿ ಅಂತ ಅನ್ಕೋತ ನಾವೇನು ಮಾಡೇ ಇರೋಲ್ಲ. ನಾವೇನು ಮಾಡೇ ಇರೋಲ್ಲ, ಮಾಡಿಸ್ತಿರುತ್ತೆ ತಾಯಿ ಜಗನ್ಮಾತೆ. ಅಂತ ಒಂದು ರಾಶಿ ಇದೆ ಮಕ್ಕಳು. ತುಂಬಾ ಈ 12 ಕಾಲಚಕ್ರದ ಈ 12 ರಾಶಿಗಳಲ್ಲಿ ಒಂದು ರಾಶಿಗೆ ಟಾಪ್ 1 ರಾಶಿ ನನ್ನ ಅನುಭವ ಈ ಒಂದು 30-32 ವರ್ಷದ ಅನುಭವ. ಒಂದು ರಾಶಿಗೆ 0 to hero 10 ಪೈಸೆಯಿಂದ ತಮ್ಮ ಒಂದು ಸ್ವ ಸಾಮರ್ಥ್ಯದಿಂದಲೇ ಕಟ್ಟತಕ್ಕಂಥ ಒಂದು ಯೋಗವಿದೆ. ಇವ್ರ ಹತ್ರ ನೀವು ಕುತ್ಕೊಂಡು ನೋಡಿ, ನೀವು ಇವರನ್ನ ಗಮನಿಸಿ ನೋಡಿ, ಯಾರ ಅಂಗಲ್ಲೂ ಇರಲ್ಲ. 10 ರೂಪಾಯಿ ಇದ್ರು ಕೂಡ ಸರಿ ಬದುಕೋತಾರೆ ಇವರು. ಯಾರು 10 ಲಕ್ಷಕ್ಕೂ ಬದುಕ್ತಾರೆ, 10 ಕೋಟಿಗೂ ಬದುಕ್ತಾರೆ. ಹಾಗೆ 10 ಕೋಟಿ ಇದ್ರು ತಲೆ ಮೇಲೆ ಕೊಂಬು ಬಂದಂಗೆ ಆಡೋಲ್ಲ. ಹೌದು, 10 ಲಕ್ಷ ಜೇಬಲ್ಲಿದ್ರು ಕೂಡ ಎಗರಿ ಧುಮುಕೋಲ್ಲ. ಹೋಗಲು 10 ರೂಪಾಯಿಂದ ಮೇಲಕ್ಕೆ ಬಂದವ್ ನಾನೇನಕ್ಕೋ ಯೋಚನೆ ಮಾಡ್ಲಿ, ಮತ್ತೆ ದೇವ್ರು 10 ರೂಪಾಯಿ ಕರ್ಕೊಂಡು ಹೋಗ್ತಾನೆ, ಅಯ್ಯೋ ಪರವಾಗೇ ಇಲ್ಲ, ನೋ ಇಶ್ಯೂ ಅಂತಾರೆ. ಅಂಡ್ ಒನ್ ರಾಶಿ ಕುಂಭರಾಶಿ. ನಾನು ಈ ಒಂದು 30-32 ವರ್ಷದ ಈ ಪಯಣದಲ್ಲಿ ವಿಚ್ ಐ ಆಮ್ ಸೇಯಿಂಗ್, ಕುಂಭರಾಶಿಯವರಿಗೆ ಇದ್ದಾರೆ, ಇನ್ನೂ ಕೆಲವು ರಾಶಿಗಳಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕುಂಭರಾಶಿ ಹ್ಯಾಸ್ ಎ ಮೋರ್. ಎಲ್ಲಿದ್ದರು ಹೇಗಿದ್ದರು ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾರೆ. ನೀವು 10 ಪೈಸೆಯಿಂದ ಇಲ್ಲ 10 ರೂಪಾಯಿಂದ ಬದುಕು ಕಟ್ಟಿಕೊಂಡು ಮೇಲಕ್ಕೆ ಬಂದವರು. ಯಾರೋ 1,000ದಲ್ಲೊಂದು, ಲಕ್ಷದಲ್ಲೊಂದು, ಇಲ್ಲ ಕೋಟಿಗೊಬ್ರು, ಅಲ್ಲೊಂದು ಬ್ಯಾಕ್ ಗ್ರೌಂಡು, ಇನ್ನೊಂದು ಚೆನ್ನಾಗಿತ್ತು, ಅದು ಇದು ಅಂತ ನಾನು ನೋಡೇ ಇಲ್ಲ. ನಾನೊಂದು ಕಡಿಮೆ ಅಂದ್ರೂ ಒಂದು 7ರಿಂದ 8 ಲಕ್ಷ ಜಾತಕ ನೋಡಿದ್ದೇನೆ. ಈಗೀಗ ಅದಕ್ಕೆ ಜಾತಕಗಳಿಂದ ವಿಮುಖ ಬರೀ ಒಂದು 5-10 ಅಂತ ಹೇಳ್ತೇನೆ. ಅದು ಕೂಡ ವಾರದಲ್ಲಿ 2 ದಿನ 3 ದಿನ ಇದ್ದಾಗ ಜಾಸ್ತಿ ಕೊಡಬೇಡಿ. ತೃಪ್ತಿ ಇಲ್ಲ, ಹೇಳಿದ್ರು ಕೇಳಲ್ಲ. ಇದೆಲ್ಲ ಸಿಗ್ನಲ್ಸ್ ನಾನು ಹೇಳ್ತಾ ಇರ್ತೇನೆ, ಇದನ್ನ ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಅಂತಕ್ಕಂಥದ್ದು. ಕುಂಭರಾಶಿಯವರಿಗೆ ಅಂಥದ್ದೊಂದು ಕೊಟ್ಟಿರುತ್ತೆ. ಷಷ್ಠಾಧಿಪತಿ ಚಂದ್ರ. ಹುಟ್ಟುತ್ತಲೇ ನೀವು ಒಂದು ಗೂನು ಬೆನ್ನು ಹೊತ್ತುಕೊಂಡು ನಡೆಯಬೇಕು. ಸಪ್ತಮಾಧಿಪತಿ ಸೂರ್ಯ. ಖಂಡಿತ ತಂದೆ ವಿಚಾರದಲ್ಲಿ ಅಲ್ಲೊಂದು ನಿಮಗ್ ಭಯ ಅನ್ನೋದು ಸಂಪಾದನೆ ಮೇಲೆ ಇರೋಲ್ಲ. ನೀವು ಎಂದಿದ್ದರೂ ಎಲ್ಲಿದ್ದರೂ ಸಂಪಾದನೆ ಮಾಡ್ತೀರಿ, ಹೇಗಾದ್ರೂ ಸರಿ ನೀವು ಸಂಪಾದನೆ ಮಾಡ್ತೀರಾ. ಅದು ಗೊತ್ತಿದೆ. ಅನ್ ಆರ್ಟ್ ಆಫ್ ವರ್ಕಿಂಗ್. ತುಂಬಾ ರಾಶಿಗೆ ಬರೋದಿಲ್ಲ. ಆರ್ಟ್ ಆಫ್ ವರ್ಕಿಂಗ್ ಅಂದ್ರೆ ಅದೊಂದು ಕಲೆ. ಕೆಲಸ ಮಾಡುವುದು ಒಂದು ಕಲೆ. ಅದೊಂದು ಪರಿಪೂರ್ಣ ತೃಪ್ತಿ, ಸಂತೃಪ್ತಿ. ಅದನ್ನ ಅನುಭವಿಸ್ಕೊಂಡು ಏನ್ ದೇವ್ರು ಕೊಟ್ಟಿದ್ದಾನೋ ನನ್ನ ಕೆಲಸವನ್ನ ನಾನು ಆತ್ಮತೃಪ್ತಿಯಿಂದ ಮಾಡ್ತೇನೆ, ಮಿಕ್ಕಿದ್ದು ನಿನ್ನ ಮೇಲೆ. ಅಕರ್ಮಣೆ ಕರ್ಮಣೆ. ನಾನೇನು ಮಾಡ್ತಿಲ್ಲ ಭಗವಂತ, ಎಲ್ಲ ನೀನ್ ಮಾಡಿಸ್ತಿದ್ಯಾ ಅನ್ನೋ ಒಂದು ಸಿದ್ಧಾಂತ ಕುಂಭರಾಶಿಯವ್ರಿಗೆ ಬಂದ್ಬಿಟ್ಟಿರುತ್ತೆ. ಎಲ್ಲ ನಾನ್ ಮಾಡ್ತಿರೋದು, ನನ್ನಿಂದಲೇ ಆಗ್ತಿರೋದು ಖಂಡಿತ ಅವ್ರಾಗ ಅನ್ಕೊಳ್ಳಲ್ಲ. ಎಲ್ಲ ನೀನ್ ನಡೆಸ್ತಿದ್ಯಾ, ನೀನ್ ನಡೆಸು ಅಂತ ಅವರಿಗೆ ಗೊತ್ತಿರೋ ಒಂದು ಅದ್ಭುತವಾದ ವರ ಏನಂದ್ರೆ ಈ ಕುಂಭಲಗ್ನ ಹಾಗೂ ಕುಂಭರಾಶಿ. ಮುಖ್ಯವಾಗಿ ಕುಂಭಲಗ್ನದವ್ರಿಗೆ ಅದಿರುತ್ತೆ. ಒಂದು ಎಕ್ಸಾಂಪಲ್ ದೇವೇಗೌಡರನ್ನೇ ತಗೊಳ್ಳಿ. 9 ಆಗಿದ್ದರು, ಈ ಇಳಿ ವಯಸ್ಸಿನಲ್ಲಿ ಸಂಗಾತಿಯನ್ನು ಕಳ್ಕೊಂಡಿದ್ರು. ನಾಳಿದ್ ನೀವು ಬೇಕಾದ್ರೆ ಗರ್ಜಿಸ್ಬಿಡ್ತಾರೆ ಅವ್ರು. ಕಾವೇರಿ ವಿಚಾರಕ್ಕೆ ಬಂದ್ಬಿಟ್ರೆ, ನಮ್ಮ ನದಿ ನೀರು ಅನ್ನೋ ವಿಚಾರಕ್ಕೆ ಬಂದ್ರೆ, ಅದರಲ್ಲೂ ಕಾವೇರಿ ವಿಚಾರಕ್ಕೆ ಬಂದ್ರೆ ಅವರಷ್ಟು ತಿಳ್ಕೊಂಡವರು, ಜ್ಞಾನ ವಯೋವೃದ್ಧರು ಯಾರೂ ಇಲ್ಲ, ಎಂತ ಪಂಡಿತರು ಇಲ್ಲ ಚಾಲೆಂಜ್ ಮಾಡಬಲ್ಲೆ. ನನಗೆ ತಿಳಿದಿರೋ ಹಾಗೆ ಅವ್ರನ್ನ ನೋಡಿದ್ದೇನೆ, ನನ್ನ ಅದೃಷ್ಟ. ಅವ್ರ ಜಾತಕ ನೋಡಿದ್ದೇನೆ, ಅದು ನನ್ನ ಅದೃಷ್ಟ ಹೇಳಬಾರ್ದು ಅಷ್ಟೇ.
ನಾವೆಲ್ಲಿದ್ವಿ, ಯಾರ ಜೊತೆಲಿದ್ವಿ, ಹೇಗಿದ್ವಿ, ಯಾರ್ಯಾರಿಗೆಲ್ಲ ಹೇಳಿದ್ವಿ, ಇದೆಲ್ಲ ಹೇಳಲಿಕ್ಕೂ ಹೋಗ್ಬಾರ್ದು. ಆ ದೈವ, ಆ ತಾಯಿ ಜಗನ್ಮಾತೆ ಗೊತ್ತಿದೆ, ಬೇಡ. ಆದ್ರೂ ಒಂದು ಆತ್ಮತೃಪ್ತಿಯಿಂದ ಕುಂಭಲಗ್ನ, ಎಸ್, ಈ ಸ್ನೋವಲ್ಲೂ ಕೂಡ ಕಾವೇರಿ ಈಗ ಏನಾದ್ರೂ ನೀರಿಲ್ಲ, ಅದು ಬಿಟ್ಟಿಲ್ಲ ಅಂತ ತಮಿಳ್ನಾಡು ಮಾತಾಡ್ಲಿ, 10 ರೂಪಾಯಿಂದ ಮೇಲೆ ಎತ್ತಿರೋ ಮನುಷ್ಯ ಕಾಡ್ವಿ ಎದ್ದು ನಿಂತು ಬಿಡ್ತಾರೆ. ಏನ್ರಿ ಇದು ನಡೆದಿರೋದು, ಇದೇನ್ರಿ ಇದು, ಯಾರು ಕೇಳೋರು ಇಲ್ವೇನ್ರಿ ಅಂತ ಅನ್ನತಕ್ಕಂಥದ್ದು. ಕುಂಭಲಗ್ನಕ್ಕೆ ಮಾತ್ರವೇ ಇಂಥದೊಂದು ಸ್ಥಾಯಿ, ಸ್ಥೀಮಿತ ಶಕ್ತಿ, ಚೈತನ್ಯ ಕೊಡ್ತಕ್ಕಂಥದ್ದು ಭಗವಂತ ಕೊಟ್ಟು ಬಿಟ್ಟಿರುತ್ತಾನೆ. ಯು ಆರ್ ಅನ್ಬಿಲೀವಬಲ್ ಪವರ್. ಕರೆಕ್ಟಾಗಿ ಬಳಸ್ಕೊಳ್ಳಿ. ದೇವ್ರು ನಿಮ್ಗೆ ಕೊಡ್ತಾನೆ. 50ನೇ ವಯಸ್ಸಿಗಾದ್ರೂ ಕೊಡ್ತಾನೆ, 60ನೇ ವಯಸ್ಸಿಗಾದ್ರೂ ಕೊಡ್ತಾನೆ, 70ನೇ ವಯಸ್ಸಿಗಾದ್ರೂ ಕೊಡ್ತಾನೆ. ಜಸ್ಟ್ ಡೋಂಟ್ ಲಿವ್ ದಿ ಹೋಪ್. ಒಂದೊಂದು ಸಮಯ ಕೆಲವು ಸುತ್ತಮುತ್ತ ಗ್ರಹಗಳು ಬಂದು ಗ್ರಾಚಾರ ಹಾಕರ್ ಸಾತ್ ಮಿಲೆ ತೋ, ಅದು ಬೇರೆ ಏನೋ ಕೆಟ್ಟ ಭಾಷೆ ಇದೆ, ಆಯ್ತಾ, ಕೆಟ್ಟ ಮಾತಿದೆ. ಗ್ರಾಚಾರ್ ಬಂದು ನಿಮ್ಗಳ ಜೊತೆನಲ್ಲಿ ಸೇರ್ಕೊಂಡು ನಿಮ್ಮನ್ನ ದಾರಿ ತಪ್ಪಿ ಎಲ್ಲಿಯೋ ನಿಲ್ಲಿಸ್ಬಿಡುತ್ತೆ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಪರಿಸರ, ತಪ್ಪಾದ ಒಂದು ವ್ಯಕ್ತಿತ್ವದ ಜೊತೆ ನಿಮ್ಮನ್ನ ಕರ್ಕೊಂಡೋಗಿ ಆ ಸುಳಿ ಎಳ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತದೆ. ಬಟ್ ಕೊಡುಕೊಂಡು ಎದ್ರಿ ಮಾತ್ರ ಎಲ್ಲಿದ್ದರೂ ನೀವು ಆನ್ ಅಮೇಝಿಂಗ್ ಪರ್ಸನ್. 10 ರೂಪಾಯಿಂದ ಕೋಟೆ ಕಟ್ಟತಕ್ಕಂಥ ವ್ಯಕ್ತಿಗಳು. 10 ಕೋಟಿಯೂ ಕಟ್ಟಬಲ್ಲರಿ, 7 ಕೋಟಿ ಜನರ ಮನಸ್ಸನ್ನು ಕೂಡ ಗೆಲ್ಲಬಲ್ಲಿರಿ. ದ್ಯಾಟ್ ಈಸ್ ಯುವರ್ ಥಿಂಗ್. ಅದರಿಂದ ಕೊರಗಲೇಬೇಡಿ. ಇಟ್ಸ್ ಅ ಬ್ಯೂಟಿಫುಲ್. ಇನ್ನಷ್ಟಿದೆ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಹೌದು ಅಲ್ವೋ? 10 ರೂಪಾಯಲ್ಲಿ ಕೂಡ ಸುಖ ನೋಡ್ತಕ್ಕಂಥ ವ್ಯಕ್ತಿಗಳು. 10 ರೂಪಾಯಿ ಅಲ್ಲ, ಒಂದು ಟೀ, ಒಂದು ಬನ್ನು. ನಾನು ನೋಡಿದ್ದೇನೆ ನಮ್ಮ ಗುರುಗಳು. ಬೆಳಿಗ್ಗೆ ನಾನು ಕೇಳ್ತಿದ್ದೆ, ಗುರುಗಳು ಯಾವ ಸಬ್ಜೆಕ್ಟ್ ತಗೊಂಡು ನೀವು ಹಿಂಗ್ ಮಾತಾಡ್ತಿರಲ್ಲ ಅಂದ್ರೆ, ಇಲ್ಲ ಕಣೋ, ಭಾನುವಾರ ಬರೋದು, ಮನೆ ತುಂಬಾ ಕುಟುಂಬ, ಕಡಿಮೆ ಅಂದ್ರೂ ಒಂದು 17 ಜನ ಮನೆಯಲ್ಲಿ, ತಲೆ ಕೆಟ್ಟು ಹೋಗ್ಬಿಡೋದು. ಬೆಳಿಗ್ಗೆ ಒಂದು ಅದ್ರಲ್ಲಿ ಬೇರೆ ಗುರುಗಳು ತಂದೆ ಬೇರೆ ನಿಯಮ, ಬೆಳಿಗ್ಗೆ ಎದ್ದು ಅದಿತ್ತು ಇದಿತ್ತು ಅದ್ ಮಾಡು ಇದು ಮಾಡು ಅನ್ನೋರಂತೆ. ಭಾನುವಾರ ಯಾಕೆ ಬರುತ್ತೋ ಅಂತ ಹೇಳ್ಬಿಟ್ಟು ಇವರಿಗೆ ಭಾನುವಾರ ಬೆಳಿಗ್ಗೆ ಎದ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಬಿಟ್ಟು ಬಿಸಿ ಬಿಸಿ ಮುದ್ದೆ, ಇಲ್ಲ ತಂಗಳು ಮುದ್ದೆ ಇರೋದಂತೆ, ಬಸ್ಸಾರು. ಬಸ್ಸಾರು ಬೇಗ ಕೇಳಲ್ಲ. ಅವ್ರ ಮನೆಯಲ್ಲಿ 2 ದಿನ 3 ದಿನ ಮುದ್ದೆ ಮಾಡಿಡ್ತಕ್ಕಂಥದ್ದು. ನನ್ನ ಕಾಲಕ್ಕೆ ಒಂಚೂರು ಚೇತರಿಸ್ಕೊಂಡಿತ್ತು, ರಾತ್ರಿ ಮಾಡಿರೋ ಮುದ್ದೆ ಇರೋದು. ಬೆಳಿಗ್ಗೆ ಎದ್ಬಿಟ್ಟು 2 ಮುದ್ದೆ ಅಚ್ಚುಕಟ್ಟಾಗಿ ತಿಂದ್ಬಿಟ್ಟು ಬಸ್ಸಾರಲ್ಲಿ ಮನೆಯಿಂದ ನಡ್ಕೊಂಡು ಒಂದು 10 ರಿಂದ 12 ಕಿಲೋಮೀಟರ್ ಒಂದು ಲೈಬ್ರರಿ, ಅದನ್ನ ತೋರಿಸಿದರೆ ನಾನು ಆ ಲೈಬ್ರರಿಗೆ ಹೋಗಿದ್ದಾನೆ. ಇವತ್ತು ಅವ್ರ ಹತ್ರ ಆ ಲೈಬ್ರರಿ ಕಾರ್ಡ್ ಇದ್ದದನ್ನ ನಾನು ನೋಡಿದನು, ಯಾವತ್ತಿನ ಕಾಲದ್ದು. ಕೇಂದ್ರ ಗ್ರಂಥಾಲಯ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋರು. ಯಾವ ಊರು ಹೋದ್ರು ಒಂದು ಲೈಬ್ರರಿ ಹುಡುಕ್ತಕ್ಕಂಥದ್ದು. ನನಗೆ ಫ್ರೆಂಡ್ಸ್ ಇರ್ಲಿಲ್ಲ ಕಣೋ, ಏನೋ ಗೊತ್ತಿಲ್ಲ, ಏನು ಇಲ್ದವನಲ್ವಾ, ಯಾರ ಹತ್ರ ಆದ್ರೂ ಹೋದ್ರೆ ಒಂದು ಕಾಫಿಗೋ ಟೀಗೋ ಇನ್ನೊಂದು ಕೊಡಿಸೋ ತಾಕತ್ತಿರ್ಲಿಲ್ಲ. ಅವ್ರು ಕೊಡಿಸಿದ್ರೆ ತಿಂದು ಬಿಟ್ಟು ಅಲ್ಲೊಂದು ಬಿಟ್ಟಿ ತಿನ್ಲಿಕ್ಕೆ ನನಗೆ ಮನ್ಸಾಗ್ತಿರ್ಲಿಲ್ಲ, ಚೆನ್ನಾಗಿರ್ತಿರ್ಲಿಲ್ಲ. ಅದಕ್ಕೆ ಭಾನುವಾರ ಏನ್ ಮಾಡ್ತಿದ್ದೆ, ಎದ್ದಿಂಗ್ ಹೋಗ್ಬಿಡ್ತಿದ್ದೆ. ಬೆಳಿಗ್ಗೆ ಒಂದು 8 ಕಾಲ್ಗೆ ಲೈಬ್ರರಿ ತೆಗಿಯೋದು. ನಾನು ಮನೆ ಬಿಟ್ರೆ ಒಂದು 10-12 ಕಿಲೋಮೀಟ್ರು 7 ಕಾಲ್ಗೆ 8 ಕಾಲ್ಗೆಲ್ಲ ಹೋಗಿ ಸೇರ್ಕೊತಿದ್ದೆ ಆರಾಮ್ಸೆ. ಸೈಕಲ್ಲು ಇರ್ಲಿಲ್ವಂತೆ, ಸ್ಲಿಪ್ಪರ್ ಇತ್ತು, ಅದನ್ನೊಂದು ಕವರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡು ನೀಟಾಗಿ ಅಲ್ಲಿ ಲೈಬ್ರರಿಗೆ ಹೋದಾಗ ಅಲ್ಲಿ ತೆಗೆದು ಹಾಕ್ಬಿಟ್ಟು ಹಾಕೊಂಡು ಒಳಗಡೆ ಹೋಗ್ತಿದ್ದೆ. ಇರೋ ಬರೋ ಪೇಪರ್ ಎಲ್ಲ ಓದ್ತಿದ್ದೆ ಕಣೋ, ಇರೋ ಬರೋ ಪುಸ್ತಕ ಎಲ್ಲ ಓದ್ತಿದ್ದೆ ಕಣೋ. ಏನ್ ನನ್ಗೆ ಇಂಟ್ರೆಸ್ಟ್ ಅನ್ಸುತ್ತೋ ಅದನ್ನೆಲ್ಲ ಓದೋದೆ ಕಣೋ. ಆ ಪುಸ್ತಕದಲ್ಲಿ ನನ್ನ ಅಜ್ಜ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಿದ್ರು. ನಾವು ವಿಶ್ವ ಸುತ್ತಿ ಬರಬೇಕಂತೆ, ಇಲ್ಲ ವಿಶ್ವಕೋಶ ಓದಬೇಕಂತೆ. ನಾನು ನಮ್ಮ ಗುರುಗಳಿಂದ ಅದನ್ನ ತಿಳ್ಕೊಂಡೆ. ಅಂದ್ರೆ ಸುತ್ತಬೇಕಂತೆ, ನಮಗೆ ಜ್ಞಾನ ಬರಬೇಕು ಅಂದ್ರೆ ಸುತ್ತಬೇಕು ಅಂತ, ಇಲ್ಲವೇ ಓದಬೇಕು. ಅದನ್ನಾದ್ರೂ ಸುತ್ತಮುತ್ತ ಏನ್ ನಡೀತಿದೆ ಅನ್ನತಕ್ಕಂಥ ವಿಚಾರಧಾರೆಗಳನ್ನ ತಿಳ್ಕೋಬೇಕು ಅಂದ್ರೆ ಓದಬೇಕು ಅನ್ನತಕ್ಕಂಥದ್ದು ಹೇಳ್ತಿದ್ರು. ಹಾಗೆ ಓದ್ಕೋತಿದ್ದೆ ಕಣೋ. ಸಂಜೆ 7-7:30ವರೆಗೂ ಲೈಬ್ರರಿ ಮುಚ್ಚೋವರೆಗೂ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಒಂದು ಲಂಚ್ ಬ್ರೇಕು ಅದು ಇದು ಅಂತ ಕೊಡೋರು. ನನಗೆ ಲಂಚ್ ಬ್ರೇಕ್ ಇಲ್ಲ, ಏನೋ ಓದ್ಕೋತೇನೆ ಹುಡುಗ ಅನ್ನೋರು ಕಣೋ. ಓದ್ಕೊಂತ ಕೂತ್ಕೋತಿದ್ದೆ. ಆ ಟೈಮ್ನಲ್ಲಿ ನನ್ನ ಹತ್ರ ಇದ್ದಿದ್ದು 10 ರೂಪಾಯಲ್ಲಿ 1-2 ಬನ್ನು, ಬೆಳಿಗ್ಗೆ 5 ರೂಪಾಯಿಗೆ 1 ಟೀ 2 ಬನ್ ತಿಂತಿದ್ದೆ. ಮತ್ತೆ ಮಧ್ಯಾಹ್ನ ತಗೋತಿದ್ದೆ. ಸಂಜೆ ಒಂದು 4-4:15 ಅದೇ 5 ರೂಪಾಯಲ್ಲಿ 1 ಟೀ 2 ಬನ್ ತಿಂತಿದ್ದೆ ಕಣೋ. ಅದ್ರಲ್ಲೂ 2 ರೂಪಾಯಿ ಉಳಿಸ್ಕೋತಿದ್ದೆ. ಇರ್ಲಿ
ಹೆಚ್ಚು ಕಡಿಮೆ ಇನ್ನೇನಾದ್ರೂ ಖರ್ಚು ಬಂದ್ಬಿಡುದು, ಯಾವ ಖರ್ಚು ಇಲ್ಲ ನನಗೆ, ಸೀದಾ ನಡ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ 8:30 9 ಗಂಟೆ ಆಗೋದು. ಅಚ್ಚುಕಟ್ಟಾಗಿ ಮನೇಲಿ ಎಲ್ಲರೂ ದೂರದರ್ಶನ ಹಾಕೊಂಡು ಯಾವುದೋ ಒಂದು ಪಿಕ್ಚರ್ ಅದು ಇದು ಅಂತ ನೋಡ್ತಿರೋರು ಮಲ್ಕೋತಿದೆ, ತಿರ್ಗಿ ಬೆಳಿಗ್ಗೆ ಎದ್ದು ಓಡ್ತಿದೆ ಕಾಣುವಂತಕ್ಕಂಥದ್ದು. ಕುಂಭರಾಶಿಯೇ 10 ರೂಪಾಯಲ್ಲಿ ಕೂಡ ಬದುಕು ಕಟ್ಟತಕ್ಕಂಥದ್ದು. ಅವ್ರು ಕುಂಭಲಗ್ನ ಬೇರೆ, ಅದು ಬೇರೆ ವಿಚಿತ್ರ. ಕುಂಭಲಗ್ನ ಕುಂಭರಾಶಿಯೇ, ಚಂದ್ರ ಶುಕ್ರ ಜಾತಕದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು. ಮಹಾವಿದ್ವಾಂಸರೇ, ಜ್ಞಾನ ಪಂಡಿತರೇ, 5 ಬೆರಳಲ್ಲಿ 5 ಚಕ್ರಗಳು. ಅದಕ್ಕೆ ಇಷ್ಟು ಪಂಡಿತೋತ್ತಮರು. ಆಪಾಟಿ ಪುಸ್ತಕಗಳು, ಆಪಾಟಿ ಜ್ಞಾನ, ಅವ್ರ ಹತ್ರ ತಿಳ್ಕೊಳ್ಳುವುದು ಬ್ರಹ್ಮಾಂಡದಷ್ಟು. ಈಗಲೂ ಅವ್ರು ಏನ್ ಹೇಳೋದು ಗೊತ್ತಾ, ಕರ್ಮಣೆ ಅಕರ್ಮಣೆ ಎಲ್ಲ ನಾನ್ ಮಾಡಿದ್ದೀನಿ ಅನ್ಕೋತಾನೋ, ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅವರಿಂದ ಕಲಿತ ವಿದ್ಯೆ. ಸೊ ಕುಂಭರಾಶಿ ಹೌದೋ ಅಲ್ವೋ ಕಾಯ್ತಿರ್ತಾನೆ. ನೀವು ಹೇಳೋ ಒಂದು ಕಮೆಂಟ್ಸ್ಗೆ ಹೌದೋ ಅಲ್ವೋ, ನೀವೆಲ್ಲಿದ್ದರೂ ಬದುಕಬಲ್ಲಿರಿ. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಕುಂಭ. ನಿಮ್ ಜೊತೆಲಿರೋರ್ನು ಬದುಕಿಸ್ತೀರಿ. ನಾ ಹೇಳ್ತಿರ್ತೇನಲ್ವಾ, ಕುಂಭರಾಶಿ ಅವ್ರು ಎಲ್ಲಿರ್ತಾರೋ ಅವರೆಲ್ಲರೂ ಉದ್ಧಾರಕ್ಕೆ ಆಗ್ತಾರೆ. ಇವತ್ತು ನೋಡಿ ದೇವೇಗೌಡರು, ತಪ್ಪು ತಿಳ್ಕೊಬೇಡಿ, ದೊಡ್ಡವರು, ತಾತ ಆತು, ನಮಗೆಲ್ಲರಿಗೂ ತಾತ ಆತು, ಅಜ್ಜ. ಅವರು ಇದ್ದವರು ಎಲ್ಲರೂ ಏನೇನಾಗಿದ್ದಾರೆ ಅವ್ರ ಜೊತೆಲಿದ್ದವರೆಲ್ಲ ಅಂತ ಯೋಚನೆ ಮಾಡಿ ನೋಡಿ. ಆ ಜನತಾ ಪಕ್ಷ, ಜನತಾದಳ, MP ಗಳಂತೆ, ಇನ್ನೊಂದಂತೆ ಮುಖ್ಯಮಂತ್ರಿಗಳಾದವರಿದ್ದಾರೆ, ಅವ್ರ ಗೈಡೆನ್ಸ್ ತಗೊಂಡವ್ರು ಏನೇನಾಗಿದ್ದಾರೆ ಯೋಚನೆ ಮಾಡಿ ನೋಡಿ. ಕುಂಭಲಗ್ನ ಎಲ್ಲಿರ್ತಾರೆ. ಬಟ್ ಅವರ ಮನೆಯ ವಿಚಾರ ತಗೊಳ್ಳಿ, ಆ ದೊಡ್ಡ ತಾತ ವಿಚಾರ ನೊಂದಿರೋದು. ಕುಂಭರಾಶಿಯವರಿಗೆ ಅವರ ಮನೆಯೇ ಪುತ್ರಕಾರಕನ್ ಗುರು, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಬುಧ, ಅಷ್ಟಮಾಧಿಪತಿ. ಸೊ ತನ್ನ ಮಕ್ಕಳು, ತನ್ನ ಕುಟುಂಬ ಅನ್ನೋದು ಅಜ್ಜ ನೋಡಿದಷ್ಟು ನೋವು ಇನ್ಯಾವುದೂ ಇಲ್ಲ. ಹೌದಲ್ವಾ? ನಿಜಾನ ಅಲ್ವಾ?